ಹೇ ಸುಬ್ರಮಣಿ, ಏನ್ ಮಾಡ್ತಾ ಇದೆಯಲ್ಲ? ಕಮಾನ್ ಸುಬ್ರಮಣಿ, ಸ್ವೀಟಿ. ಜೀಸಸ್! ಓ ನೋ, ಅವಳ ಬಿಟ್ಬಿಡು. ಹೇ ಹೋಗೋ, ಇಲ್ಲ ನಾನು ಎತ್ಬಿಡ್ತೀನಿ. ಹೋಗೋ. ಓಕೆ ಓಕೆ, ಸಾರಿ ಜೀಸಸ್. Idiots. Handsome, you marry me? Promise. ಡಿಪಾರ್ಟ್ಮೆಂಟ್ ನವರೆಲ್ಲ ಸರಿಯಾದ ಸಮಯಕ್ಕೆ ಅಲ್ಲಿ ಬಂದಿದ್ರಲ್ಲ, ನೀನ್ ಯಾಕೆ ಅವನ್ನ ಓಡಿಸ್ಕೊಂಡು ಹೊಡೆದೆ? ನೀನ್ ಹೊಡೆದವನು ಕಾನ್ಶಿಯಸ್ ಇಲ್ಲದೆ ಬಿದ್ದಿದ್ದಾನೆ. ಏನ್ ಸರ್, ಅಷ್ಟು ಕಷ್ಟಪಟ್ಟು ಆ ಮಗುನ್ ಕಾಪಾಡಿ ತಂದೆಗೆ ಒಪ್ಸಿದೀನಿ, ನೀವು ನನ್ನ ಹೊಗಳ್ತೀರಾ ಅಂದ್ರೆ ಬೈತಿದಿರಲ್ಲ ಸರ್. ನೀನ್ ಇನ್ನೂ ಪೊಲೀಸ್ ಆಗಿಲ್ಲ. ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಟು ಡೂ ದಿಸ್. ನೀನ್ ಹೊಡೆದವನು ಸಪೋಸ್ ಸತ್ತೋಗಿದ್ರೆ ನಿನಗೆ ಪೊಲೀಸ್ ಕೆಲಸನೇ ಸಿಗ್ತಾ ಇರ್ಲಿಲ್ಲ. ಲೋಕ್, ಕೆಲವ್ರನ್ನ ಹೊಡೆದು ಹಿಡಿಬೇಕು, ಕೆಲವ್ರನ್ನ ಹಿಡಿದು ಹೊಡಿಬೇಕು. ಇವೆಲ್ಲ ಪೊಲೀಸ್ ಟ್ರೈನಿಂಗ್ ಮುಗಿಸಿದ್ರೇನೆ ಗೊತ್ತಾಗೋದು. ನೋಡು, ನಿನಗೆ ಪೊಲೀಸ್ ಕೆಲಸ ಸಿಗೋವರೆಗೂ ಒಂದ್ ಕೆಲಸ ಮಾಡು. ಹೇಳಿ ಸರ್. ನಿನ್ ಹೀರೋಯಿಸಮ್ನೆಲ್ಲ ಒಂದ್ ಪೆಟ್ಟಿಗೆಗೆ ಹಾಕಿ ಮುಚ್ಚಿಡು. ಮಿಸ್ಟರ್ ಅರುಣ್ ಕುಮಾರ್, ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್. ಸದ್ಯದಲ್ಲೇ ಈ ಯೂನಿಫಾರ್ಮ್ ನಿನ್ನ ಮೈ ಮೇಲೆ ಬರುತ್ತೆ. ಥ್ಯಾಂಕ್ ಯು. ಗುಡ್. Darling, I am missing you, darling. I am missing you, sweetheart. Where are you? ಏಯ್ ಸುಬ್ಬು, ಬಾಳ ಜಾಗಿಂಗ್ ಹೋಗೋಣ. ಮೂಡಿಲ್ಲ. ಯಾಕೋ ಫೀಲಿಂಗ್ ಅಲ್ಲಿ ಇದ್ಯಾ? ಏನೋ ನಿನ್ ಚಿಂತೆ? ಅದೆಲ್ಲ ನಿಂಗೆ ಅರ್ಥ ಆಗಲ್ಲ. ಏಯ್, ನಿನ್ನ ನಿತ್ಯ ಕರ್ಮಗಳೆಲ್ಲ ಮುಗಿಸ್ಬೇಕು ಅಂದ್ರೆ ನನ್ನ ಜೊತೆ ಬಂದ್ಬಿಡು. ಇಲ್ಲ ಅಂದ್ರೆ ಇವತ್ತು ಫುಲ್ ಡೇ ನೋ ಇಂಟೆಕ್, ಔಟ್ ಗೋಯಿಂಗೇ ಇರಲ್ಲ. ಇವತ್ ನಾವು ಹೋಗ್ತಿರೋದು ಕಬ್ಬನ್ ಪಾರ್ಕ್ ಅಲ್ಲ ಕಣೋ, ಚರ್ಚ್ ಪಾರ್ಕ್. ಕಮಾನ್. ಬೇಗ ಬಾದ್ರು. ಏ ಸುಬ್ಬು, ಯಾಕೋ ರಿವರ್ಸ್ ಗೇರ್ ಅಲ್ಲಿ ಇಳಿತಾ ಇದ್ಯಾ? ಓಹೋ, ನಿನ್ನೆ ಚರ್ಚಲ್ಲಿ ನೋಡಿದ ಹುಡುಗಿ ಅಲ್ವಾ? ಅರ್ಥ ಆಯ್ತು ಬಿಡು, ಅರ್ಥ ಆಯ್ತು. ನಿನ್ನೆ ನಾವಿಬ್ರು ಅವ್ರಿಗೆ ಡಿಕ್ಕಿ ಹೊಡೆದು ಸಾರಿ ಕೇಳಿಲ್ಲ ಅಲ್ವಾ?
ಡೈಲಿ ಬಾ. ಎಕ್ಸ್ಕ್ಯೂಸ್ ಮೀ, ಐ ಆಮ್ ರಿಯಲಿ ಸಾರಿ. ಸಾರಿನಾ? ಏನಕ್ಕೆ? ಅದೇ ನಿನ್ನೆ ಚರ್ಚಲ್ ಗಲಾಟೆ ಆಯ್ತಲ್ಲ, ಆ ಗೂಂಡಾಗಳಿಗೆ ಒಂದ್ ಕೈ ನೋಡ್ಕೊಂಡು ಇನ್ನೊಂದ್ ಕೈಲಿ ನಿಮ್ಮನ್ನ ಹಿಡ್ಕೊಂಡು ತಿರುಗಿಸಿ ಪರಗಿಸಿ ಎತ್ತಿ ಒತ್ತಿ ಏನೇನೋ ಮಾಡ್ಬಿಟ್ಟೆ, ಅದಕ್ಕೋಸ್ಕರ ಐ ಆಮ್ ಸಾರಿ. ಅವನ್ನ ಹೊಡೆದಿದ್ದು, ನನ್ನ ಹಿಡಿದಿದ್ದು ಮಾತ್ರ ನಿಮಗ್ ಜ್ಞಾಪಕ ಇದೆಯಾ? ಅರೆ ಅಲ್ಲ, ಮತ್ತೆ ಬೇರೇನ್ ಮಾಡಿದೆ ನಾನು? ಅಷ್ಟು ದೊಡ್ಡ ಪಿಯಾನೋನ ಒಡೆದು ಹಾಕಿದ್ರಲ್ಲ, ಅದಕ್ ಜ್ಞಾಪಕ ಇಲ್ವಾ? ಓ ಪಿಯಾನೋ, ಸಾರಿ ಸಾರಿ, ಐ ಆಮ್ ರಿಯಲಿ ಸಾರಿ. ನೋಡಿ ಅದೇ ಅನ್ಕೊಂತಾ ಇದ್ದೆ, ಈ ಸಿನಿಮಾಗಳಲ್ಲಿ ಫೈಟ್ ಸೀಕ್ವೆನ್ಸ್ ಅಲ್ಲಿ ಅನ್ನೆಸರಿಯಾಗಿ ಚೇರು ಟೇಬಲ್ ಗ್ಲಾಸ್ ಅಲ್ಲಿ ಯಾಕೆ ಹೊಡಿತಾರೆ ಅಂತ. ಈಗ ಅರ್ಥ ಆಯ್ತು. ಫೈಟ್ ಮಾಡ್ಬೇಕಾದ್ರೆ ಎಮೋಷನಲ್ ಇದ್ದಾಗ ಏನ್ ಹೊಡಿತೀವಿ ಅಂತ ನಮ್ಗೆ ಗೊತ್ತಾಗಲ್ಲ. ನೀವ್ ಒಡೆದು ಹಾಕಿದ್ದು ಬರೀ ಪಿಯಾನೋನಲ್ಲ, ನನ್ ಮನಸ್ನ. ಕಮ್ ಜಾಕ್ರಿ. ನೀನು ಮಾಡಿದ ಪಾಪವೇನು? ಒಬ್ಬ ಅಯೋಗ್ಯನ ಹೊಡೆಯೋದಕ್ಕೋಸ್ಕರ ಚರ್ಚಂತರೂ ಗೊತ್ತಾಗದೆ ಅವ್ನು ಅಟ್ಟಿಸ್ಕೊಂಡು ಹೊರಡೆ ಹೋಗಿ ಅವ್ನು ಹೊಡೆದಾಕ್ಬಿಟ್ಟೆ ಫಾದರ್. ಅವ್ನು ಹೊಡೆಯೋದ್ರ ಜೊತೆಲಿ ಅಲ್ಲೇ ಇದ್ದ ಒಂದು ಪಿಯಾನೋನು ಹೊಡೆದಾಕ್ಬಿಟ್ಟೆ ಫಾದರ್. ಈ ನನ್ನ ತಪ್ಪಿಗೆ ಕ್ಷಮೆ ಏನು ಫಾದರ್? ಜೀಸಸ್ ನಿನ್ನನ್ನು ಕ್ಷಮಿಸಿದ್ದಾರೆ. ಇನ್ನು ಯಾಕೆ ಇಲ್ಲೇ ನಿಂತಿದ್ಯಾ ನೀನು? ನೀನು ಮಾಡಿದ ಪಾಪಕ್ಕೆ ಆಗಲೇ ಕ್ಷಮೆ ಕೊಟ್ಟಾಯ್ತಲ್ಲ, ಹೋಗು ಹೋಗು. ಫಾದರ್, ಜೀಸಸ್ ಏನೋ ನನ್ನ ಕ್ಷಮಿಸಿದ್ರು, ಆದ್ರೆ ಆ ಪಿಯಾನೋ ಬರ್ತಿದ್ಲಲ್ಲ ಹುಡುಗಿ. ಹುಡುಗಿ? ಯಾವ ಹುಡುಗಿ? ನೀನು ಮಾಡಿದ ಕೆಲಸಕ್ಕೆ ನನ್ನಂತ ಫಾದರ್ಗೂ ಕೋಪ ಬರುತ್ತೆ. ಫಾದರ್, ಗೂಡಲ್ಲಿ ಸೈಲೆಂಟ್ ಆಗಿದ್ರಿ, ಇಲ್ಲಿ ಯಾಕೆ ವೈಲೆಂಟ್ ಆದ್ರಿ ಫಾದರ್? ನಮ್ಮ ಕ್ಯಾಥರಿನ್ ಈ ಚರ್ಚಿನ ಪ್ರೀತಿಯ ಹುಡುಗಿ. ನೀನು ಹೊಡೆದಾಕಿದ ಪಿಯಾನೋಗೋಸ್ಕರ ಅವಳು ಎಷ್ಟು ಫೀಲ್ ಮಾಡ್ಕೊಂಡ್ಲು ಗೊತ್ತಾ? ಅದಕ್ಕೆ ಪರಿಹಾರ? ಯಾರಾದ್ರೂ ಪುಣ್ಯಾತ್ನ ಹತ್ರ ಪಿಯಾನೋನ ಡೊನೇಷನ್ ಆಗಿ ತಗೊಂಡು ಅದನ್ನ ರೀಪ್ಲೇಸ್ ಮಾಡು, ಅದೇ ಪರಿಹಾರ. ಆ ಕೆಲ್ಸನ ಆಗ್ಲೇ ಮಾಡಾಯ್ತು ಫಾದರ್. ನಿಮ್ ಪರ್ಮಿಷನ್ಗೋಸ್ಕರ ಕಾಯ್ತಾ ಇದ್ದೀನಿ. ಯಾರಪ್ಪ ಪುಣ್ಯಾತ್ಮ? ಈ ಪರಮಾತ್ಮನೇ ಫಾದರ್. ಕ್ಯಾಥರಿನ್, ಕ್ಯಾಥರಿನ್, ನೀನ್ ಆಸೆ ಪಟ್ಟ ಪಿಯಾನೋ ಸಿಕ್ಬಿಡ್ತು. ಥ್ಯಾಂಕ್ ಯು ಜೀಸಸ್. ಈ ಅಂದದ ಹೂವಿನ ಹಾಗೆ ನಿನ್ನ ಚಂದದ ರಾಗ ಇದರಲ್ಲಿ ಅರಳಲಿ. ಹೊಡೆದೋಗಿದ್ ಪಿಯಾನೋ ಅಲ್ಲ ನನ್ನ ಮನಸ್ಸು ಅಂದ್ರಲ್ಲ, ನಾನ್ ಕೊಟ್ಟಿದ್ದು ಪಿಯಾನೋ ಅಲ್ಲ, ನನ್ನ ಮನಸ್ಸು.